ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 17ನೇ ತಾರೀಕಿಂದು. ಇಲ್ಲಿ ಅದೇ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಪೂಜಾ ಬರ್ತಾಳೆ. ಪೂಜಾ ಬಂದು ಬಾವ ಅಂದಾಗ, ಹಾಂ ಹೇಳು ಪೂಜಾ. ಬಾವ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತಾಳೆ. ಅವಾಗ ಹಾಂ ಹೇಳು ಪೂಜಾ ಅಂದಾಗ, ಅದು ಬಾವ ಅಂದಾಗ, ಹೇಳು ಪೂಜಾ ಪರವಾಗಿಲ್ಲ ಬಾ ಕೂತ್ಕೋ ಅಂದಾಗ, ಪರವಾಗಿಲ್ಲ ಬಾವ ಅಂದಾಗ, ಇಲ್ಲ ಬಾ ಪೂಜಾ ಪರವಾಗಿಲ್ಲ ಕೂತ್ಕೋ ಬಾ ಅಂತೇಳ್ಬಿಟ್ಟು ಆದಿ ಹೇಳ್ತಾರೆ. ಪೂಜಾ ಕೂತ್ಕೋತಾಳೆ. ಅದು ಭಾವ ನಾನು ಕ್ಷಮಿಸ್ಬಿಡಿ ಭಾವ ಅಂತ ಕೇಳ್ತಾಳೆ. ಯಾಕೆ ಪೂಜಾ ಏನಾಯಿತು ಅಂದಾಗ, ಏನಿಲ್ಲ ಭಾವ, ನಾನು ವಿಷಯ ಗೊತ್ತಾಗ್ಬಿಟ್ಟು ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ಹೇಳಲಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಭಾವ, ನನ್ನಿಂದನೂ ತಪ್ಪಾಗಿದೆ ಅಂದಾಗ, ಪರವಾಗಿಲ್ಲ ಪೂಜಾ ಆ ಥರ ಎಲ್ಲ ಏನಿಲ್ಲ ಅಂದಾಗ, ಇಲ್ಲ ಭಾವ ಅಕ್ಕನೂ ನಿಮ್ಮ ಹತ್ರ ಹೇಳಬೇಕು ಅಂತಲೇ ಇದ್ಲು, ಅಷ್ಟರಲ್ಲಿ ಹೇಳೋದು ಹೇಗೆ ಅಂತ ಸುಮ್ಮನಾಗಿದ್ದಾಳೆ ಅಷ್ಟೇ ಭಾವ, ಅಕ್ಕಂದೇನೂ ತಪ್ಪಿಲ್ಲ ಭಾವ ಅಂತ ಹೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಕನ್ನಿಕಾ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿರ್ತಾಳೆ. ಇವ ಪೂಜೆ ಮತ್ತು ಆದಿ ಮಾತಾಡೋದು ನೋಡಿಬಿಟ್ಟು, ಇದೇನಿದು ಇವಳು ಆದಿಬ್ರಿಗೆ ಬಕೆಟ್ ಹಿಡಿಯೋಕ್ಕೆ ಹೋಗಿದ್ದಾಳಲ್ಲ, ಇಲ್ಲ ಅಲ್ಲೇನ ಮಾತಾಡೋಕ್ಕೆ ಬಿಟ್ಬಿಟ್ರೆ ಅವ್ರ ಅಕ್ಕನ ಪರವಾಗಿ ಮಾತಾಡ್ಕೊಂಡು ಅವ್ರ ಅಕ್ಕಂಗೆ ಅಲ್ಲೇ ಕೆಲಸ ಕೊಡಿಸ್ಬಿಡ್ತಾಳೆ. ಇಲ್ಲ ನಾನು ಇದನ್ನು ಇದು ಹಾಕಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಕನ್ನಿಕಾ ಕೆಳಗೆ ಬರ್ತಾಳೆ. ಅವಾಗ ಕೆಳಗೆ ಬಂದಿದ ತಕ್ಷಣ, ಹಾಂ ಏನಿದು, ಏನು ಬ್ರೋ ಹತ್ರ ಮಾತಾಡೋಕ್ಕೆ ಬಂದಿದ್ದೀಯ ಅಂದಾಗ, ಏನು ಮಾತಾಡೋಲ್ಲ. ಪೂಜೆ ಸುಮ್ಮನೆ ಕೂತಿರ್ತಾಳೆ. ನೀನು ನಿಮ್ಮ ಅಕ್ಕ ಮಾಡಿದ ಸಾಲದಾ ಮತ್ತೆ ಇಲ್ಲಿ ಬಂದಿದ್ದೀಯ ಆದಿಬ್ರೋಗೆ ತಿರ್ಗಾ ಏನಾದ್ರು ತಲೆಗೆ ತುಂಬಕ್ಕೆ? ನೀನೇನೇ ಮಾಡಿದ್ರು ನಿಮ್ಮ ಅಕ್ಕನ ಕೆಲಸದಿಂದ ತೆಗೆದ್ಮೇಲೆ ತಿರ್ಗಾ ತೊಗೊಳಲ್ಲ, ಅದನ್ನು ತಿಳ್ಕೊ ಮೊದಲು. ನಿಮ್ಮ ಅಕ್ಕನ ಪರ ವಕಾಲತ್ತು ವಹಿಸ್ಕೊಂಡು ಬರಬೇಡ, ಎಲ್ಲಿ ಬಿಡ್ತೀರಾ ನಿಮ್ಮ ಬುದ್ಧಿಗಳು ಅಂತ ಅಂದ್ಬಿಟ್ಟು ಕನ್ನಿಕಾ ಪೂಜೆನ ಮಾತಾಡ್ತಿರ್ತಾಳೆ. ಅವಾಗ ಆದಿ, ಕನ್ನಿಕಾ ಸುಮ್ಮನೆ ಇರ್ತೀಯಾ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೆಯಲ್ಲ ಪೂಜೆನ ಮೇಲೆ ಯಾಕೆ ಅಂದಾಗ, ಅದಲ್ಲ ಬ್ರೋ, ನೀನು ಇಷ್ಟು ಒಳ್ಳೆತನನ ಅವ್ರಿಗೆ ಯೂಸ್ ಮಾಡ್ಕೊತಾ ಇರೋದು, ನೀನು ಇಷ್ಟು ಒಳ್ಳೆಯವನಾಗಿರ್ಬೇಡ ಬ್ರೋ, ನೀನು ಇಷ್ಟು ಒಳ್ಳೆಯವನಾಗಿರೋದಕ್ಕೆ ಅವ್ರ ಅಕ್ಕ ತಂಗಿ ಇಬ್ಬರು ನಿನ್ನ ಹತ್ರ ಈ ಥರ ಮಾತಾಡ್ತಿರೋದು, ನೀನು ಅವ್ರು ಏನು ಹೇಳಿದ್ರು ಕರಗ್ಬಿಡ್ತೀಯ ಬ್ರೋ, ಅವ್ರ ಮಾತಿಗೆಲ್ಲ ನೀನು ಕರಗಬೇಡ ಬ್ರೋ, ಇವ್ರು ಬರೀ ಇದೇ ನಾಟಕ ಆಡ್ಕೊಂಡೇ ಬರ್ತಾರೆ ಬ್ರೋ ಅಕ್ಕ ತಂಗಿರಿಬ್ಬರು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆವಾಗ ಆದಿ, ಕನ್ನಿಕಾ ಸ್ಟಾಪ್ ಇಟ್, ಏನು ಮಾತು ಎಲ್ಲೆಲ್ಲ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಆದಿ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಆವಾಗ ಪೂಜಾ, ನಿಮ್ಮ ಅಣ್ಣ ಆದರೆ ಬಾಯಲ್ಲಿ ಹೇಳಿದ್ದಾರೆ, ಅದೇ ನಿಮ್ಮ ಅಣ್ಣನ ಜಾಗದಲ್ಲಿ ನಾನಿದ್ರೆ ಕಪ್ಪಳಕ್ಕೆ ಬಾರಿಸಿ ಹೇಳ್ತಿದ್ದೆ ನಿನಗೆ ಅಂತೇಳಿ ಪೂಜಾ ಕನ್ನಿಕಂಗಲ್ಲಿ ಹೇಳ್ಬಿಟ್ಟು ಹೊಡ್ಬಿಡ್ತಾಳೆ. ಕನ್ನಿಕಾ ಮುಖ ಉದಿಸ್ಕೊಂಡು ಕೂತಿರ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಭಾಗ್ಯ ಮತ್ತು ಕುಸುಮರು, ಭಾಗ್ಯ ಸುಮ್ಮನೆ ತಲೆ ಮೇಲೆ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಪಾಪ. ಆವಾಗ ಕುಸುಮರಲ್ಲಿ ಬರ್ತಾರೆ. ಭಾಗ್ಯ, ಏನು ಯೋಚನೆ ಮಾಡ್ತಾಯಿದ್ದೀಯ ಭಾಗ್ಯ ಅಂದಾಗ, ಅದೇ ಏನಿಲ್ಲ ಅತ್ತೆ ಅಂದಾಗ, ಏನಮ್ಮ ಏನಾಯಿತು ಅಂತ ಹೇಳು ಅಂದಾಗ, ಅತ್ತೆ ಏನಿಲ್ಲ ಅತ್ತೆ ಅಂದಾಗ, ಅಲ್ಲಮ್ಮ ನೀನು ಯಾಕೆ ಕೆಲಸ ಬಿಟ್ಟು ಬಂದೆ, ನೀನು ಅವ್ರ ಕೆಲಸದಿಂದ ನೀನು ತೆಗ್ದಾಕ್ಬೇಕಾರೆ ನೀನು ಹೇಳಬೇಕಿತ್ತಲ್ವ ಅವ್ರಿಗೆ ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ಅದೇ ಸಮಯಕ್ಕೆ ಆ ಕಡೆ ಏನಾಗುತ್ತೆ, ಕಾಮತ್ ಅವ್ರ ಮನೇಲಿ ಆದಿ ಕೂತಿರ್ತಾರೆ. ಪೂಜೆ ಮತ್ತು ಆದಿಯವರು ಕೂತಿರ್ತಾರೆ ಮಂಚದ ಮೇಲೆ. ಪೂಜೆ ಅಲ್ಲಿ ಬರ್ತಾಳೆ. ಆವಾಗ ಭವ ಅಂದಾಗ, ಹಾಂ ಹೇಳು ಪೂಜಾ ಅಂದಾಗ, ಕನ್ನಿಕಾ ಏನೇನೋ ನಿನ್ನ ಬಗ್ಗೆ ಬೈದ್ಬಿಟ್ಲು, ಬೇಜಾರು ಮಾಡ್ಕೊಬೇಡ ಪೂಜಾ, ನಾನು ಅವಾಗ ನಿನ್ನ ಸಪೋರ್ಟ್ ಮಾಡಬೇಕಿತ್ತು, ಆದರೆ ನಾನು ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಪೂಜಾ, ಐ ಆಮ್ ಸಾರಿ ಪೂಜಾ ಅಂತೇಳಿ ಅದು ಹೇಳ್ತಾರೆ. ಅಯ್ಯೋ ಬಾವ ಆ ಥರ ಎಲ್ಲ ಏನಿಲ್ಲ ಬಿಡಿ, ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ ಬಾವ. ಹೌದು ಬಾವ, ನೀವು ಯಾಕೆ ಅಕ್ಕನ ಕೆಲಸದಿಂದ ತೆಗೆದುಬಿಟ್ರಲ್ಲ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಪೂಜಾನೂ ಅದೇ ಕ್ವಶನ್ ಕೇಳ್ತಾಳೆ. ಇಲ್ಲಿ ಭಾಗ್ಯಂಗೆ ಕುಸುಮರು ಅದೇ ಕ್ವಶನ್ ಕೇಳ್ತಾರೆ. ಅಲ್ಲೂ ಅದೇ ಪ್ರಶ್ನೆ, ಇಲ್ಲೂ ಅದೇ ಪ್ರಶ್ನೆ, ಅದು ಯಾಕೆ ನಿನ್ನ ಕೆಲಸದಿಂದ ತೆಗೆದ್ರು ಅಂತ. ಆ ಕಡೆ ಪೂಜಾ, ಭಾವ ಅಕ್ಕನ ಕೆಲಸದಿಂದ ತೆಗೆದ್ರಿ ಅಂತ ಪೂಜನ ಅದೇ ಕ್ವಶನ್ ಕೇಳ್ತಾಳೆ. ಆವಾಗ ಭಾಗ್ಯ, ಅತ್ತೆ ಅವ್ರು ನನ್ನನ್ನು ತೆಗಿಲಿಲ್ಲ ಅತ್ತೆ, ನಾನೇ ಅದಕ್ಕೆ ರಾಜೀನಾಮೆ ಕೊಟ್ಟು ಬಂದೆ ಅತ್ತೆ ಅಂತ ಇಲ್ಲಿ ಭಾಗ್ಯ ಕುಸುಮರ್ಗೆ ಉತ್ತರ ಕೊಡ್ತಾರೆ. ಆ ಕಡೆ ಪೂಜಂಗೆ ಆದಿಯವರು, ಇಲ್ಲ ಪೂಜಾ ನಾನು ಕೆಲಸದಿಂದ ತೆಗಿಲಿಲ್ಲ ಪೂಜಾ, ಭಾಗ್ಯವ್ರ ಕೆಲಸದಿಂದ ಹೊಟ್ಬಿಟ್ರು, ರಾಜೀನಾಮೆ ಕೊಟ್ಬಿಟ್ಟು ಅವರೇ ಹೊಟ್ಬಿಟ್ರು ಪೂಜಾ ಅಂದಾಗ, ಹೌದಾ ಅಕ್ಕನಾ ಅಂತ ಪೂಜಾ ಕೇಳ್ತಾಳೆ. ಹೌದು ಪೂಜಾ, ಅವರೇ ರಾಜೀನಾಮೆ ಕೊಟ್ಟರು ಅಂತ ಆದಿ ಹೇಳ್ತಾರೆ. ಇಲ್ಲಿ ಕುಸುಮರ್ಗೂ ಅದೇ ಆಶ್ಚರ್ಯ ಆಗುತ್ತೆ. ಏನು ನೀನೇ ಕೆಲಸ ಬಿಟ್ಟು ಬಂದೆ ಅಂದಾಗ, ಹೌದು ಅತ್ತೆ ನಾನೇ ಕೆಲಸ ಬಿಟ್ಟು ಬಂದೆ ಅತ್ತೆ, ಆದಿಯವ್ರಿಗೆ ನಾನು ಕೆಲಸದಿಂದ ತೆಗಿಲಿಲ್ಲ ಅತ್ತೆ, ನಾನೇ ಕೆಲಸ ಬಿಟ್ಟು ಬಂದೆ ಅಂತ ಅಂದ್ಬಿಟ್ಟು ಭಾಗ್ಯ ಕುಸುಮರ್ಗೆ ಹೇಳ್ತಾಳೆ. ಕುಸುಮರ್ಗೂ ಆಶ್ಚರ್ಯ ಆಗುತ್ತೆ. ಹೌದಾ ಅಂದಾಗ, ಹೌದು ಅಂತಾಳೆ. ಈ ಕಡೆ ಆದಿನೂ ಅದೇ ಉತ್ತರ ಹೇಳಿರ್ತಾರಲ್ಲ ಪೂಜೆಗೆ, ಭಾಗ್ಯವರೇ ಕೆಲಸ ಬಿಟ್ಟೋದ್ರು, ಅವರೇ ರಾಜೀನಾಮೆ ಕೊಟ್ಟಿದ್ದು ಅಂತ ಪೂಜೆಗೂ ಆಶ್ಚರ್ಯ ಆಗುತ್ತೆ. ಹೌದು ಬಾವ, ಅಕ್ಕ ಯಾವಾಗಲೂ ಹಂಗೆ ಬೇರೆಯವ್ರ ಸುಖನೇ ಬಯಸ್ತಾಳೆ, ತನ್ನ ಸುಖಕ್ಕಿಂತ ಬೇರೆಯವ್ರ ಸುಖಕ್ಕೆ ಅವಳು ತುಂಬಾ ಪ್ರಾಮುಖ್ಯತೆ ಕೊಡ್ತಾಳೆ. ಇವಾಗ ನೋಡಿ ಕೆಲಸನೂ ಬಿಟ್ಬಿಟ್ಟಿದ್ದಾಳೆ, ಮುಂದಕ್ಕೆ ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಪಾಪ, ಏನು ಮಾಡ್ಕೊತಾಳೋ ಅಂತ ಹೇಳ್ಬಿಟ್ಟು ಭಾಗ್ಯ ಬಗ್ಗೆ ಪೂಜೆ ತುಂಬಾ ಬೇಜಾರಾಗಿ ಆದಿ ಹತ್ರ ಹೇಳ್ತಾ ಇರ್ತಾಳೆ. ಆದಿನೂ ತುಂಬಾ ಬೇಜಾರಾಗಿರ್ತಾರೆ. ಈ ಕಡೆ ಮೀನಾಕ್ಷಿ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು, ಏನಮ್ಮ ಪೂಜಾ, ಈಗ ನಿಮ್ಮಿಂದ ನಿಮ್ಮ ಮನೆಯವರಿಂದ ಆದಿಗೆ ತುಂಬಾ ಮನಸ್ಸಿಗೆ ನೋವಾಗಿದೆ ಅಮ್ಮ, ಮತ್ತೆ ಅದೇ ವಿಷಯ ಹೇಳಿ ಮತ್ತೆ ನೋವು ಮಾಡಬೇಡಮ್ಮ ಆದಿ ಮನಸ್ಸಿಗೆ, ಅವ್ನು ಸ್ವಲ್ಪ ಹೊತ್ತು ನೆಮ್ಮದಿಗಿರಕ್ಕೆ ಬಿಟ್ಬಿಡಮ್ಮ, ನಾನು ಅದೇ ಹತ್ರ ಮಾತಾಡಬೇಕಮ್ಮ ಅಂದಾಗ, ಸರಿ ಆಂಟಿ ಸರಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಬಿಡ್ತಾಳೆ ಪೂಜಾ. ಇಲ್ಲ ಆದಿ ಮೀನಾಕ್ಷಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಕುಸುಮವರು ಮತ್ತು ಭಾಗ್ಯವ್ರು ಮಾತಾಡುವಾಗ ಆಮೇಲೆ ಕುಸುಮರು, ಅಲ್ಲಮ್ಮ ಭಾಗ್ಯ, ಇವಾಗ ನೀನೇನು ಕೆಲಸದಿಂದ ಬಂದೆ ಅಂದಾಗ,
ಅತ್ತೆ ಅಲ್ಲಿ ನಾನು ಕೆಲಸ ಮಾಡೋಕ್ಕೆ ನನಗೆ ಮನಸ್ಸಾಗಲಿಲ್ಲ ಅತ್ತೆ, ಅದರಿಂದ ನಾನು ಕೆಲಸ ಬಿಟ್ಟು ಬಂದುಬಿಟ್ಟೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿಮ್ಮ ಆಯಿತು, ಇವಾಗ ಮುಂದೇನು ಮಾಡ್ತೀಯ ನೀನು ಅಂದಾಗ, ಏನಿಲ್ಲ ಅತ್ತೆ ಇದ್ದೇ ಇದೆಯಲ್ಲ ಹೆಣ್ಮಕ್ಳಿಗೆ ಅಡುಗೆ ಮನೆ ಅಂದಾಗ, ಅಲ್ಲಮ್ಮ ಅಂದಾಗ, ಹೌದು ಅತ್ತೆ ನನ್ನ ಕೈ ತುತ್ತು ಕ್ಯಾಂಟೀನ್ ಇದೆಯಲ್ಲ ಅತ್ತೆ, ಅದನ್ನೇ ನಾನು ನಡ್ಸ್ಕೊಂಡು ಹೋಗ್ತೀನಿ ಅತ್ತೆ, ಏನು ಬೇಜಾರಿಲ್ಲ ಅತ್ತೆ ನನಗೆ, ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ಅತ್ತೆ, ಅದಿರ್ಬೇಕಾದ್ರೆ ನಾವು ಯಾಕತ್ತೆ ಯೋಚನೆ ಮಾಡಬೇಕಲ್ವ ಅತ್ತೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅತ್ತೆ ಅಂದಾಗ, ಸರಿಮ್ಮ ಆಯಿತು ನೀನು ಹೆಂಗೆ ಬೇಕೋ ಹಂಗೆ ಮಾಡು ಅಂತ ಕುಸುಮರು ಭಾಗ್ಯಗೆ ಹೇಳ್ತಾರೆ. ಈ ಥರ ಕುಸುಮ ಮತ್ತು ಭಾಗ್ಯವರ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಬ್ರಿಗೊಬ್ರಿಗೂ ಸಪೋರ್ಟ್, ಒಬ್ಬರು ಅತ್ತೆ ಸೊಸೆ ಅತ್ತೆ ಸಪೋರ್ಟ್ ಕೊಟ್ಕೊಂಡೋದ್ರೆ ತುಂಬಾ ಎಷ್ಟು ಚೆನ್ನಾಗಿರುತ್ತೆ ಜೀವನ ಅಲ್ವಾ ಸ್ನೇಹಿತರೆ. ಆ ಥರ ಅತ್ತೆ ಸೊಸೆದಿರಿದ್ರೆ ನಾನು ನಿಜವಾಗ್ಲೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ನಾನು ಅಂದರೆ ನಾನು ಯಾರಿಗೂ ಇಲ್ಲ ವೈಯಕ್ತಿಕವಾಗಿ ಹೇಳ್ತಾಯಿಲ್ಲ, ನನ್ನ ನಮಸ್ಕಾರ ನಾನು ಹೇಳ್ತಿದ್ದೀನಿ ಅಷ್ಟೇ ಹೊರತು ಬೇರೆ ಏನೆಲ್ಲ ನಾನು ವೈಯಕ್ತಿಕ ಇಚ್ಛೆಯಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ಏನಾಗುತ್ತೆ, ಇವರು ತಾಂಡವ್ ಮತ್ತು ಶ್ರೇಷ್ಠ, ತಾಂಡವ್ ಏನೋ ಕೈ ನೋಡ್ಕೊಂಡು ಕೂತಿರ್ತಾನೆ. ಅವಾಗ ಶ್ರೇಷ್ಠ ಬಂದು, ಈ ತಾಂಡವ್ ಬರೋ ಫುಡ್ ಆರ್ಡರ್ ಮಾಡಿದ್ದೀನಿ ಊಟ ಮಾಡೋಣ ಅಂತ ಕರೀತಾಳೆ. ಏನೋ ಫುಡ್ ಆರ್ಡರ್ ಮಾಡಿದ್ಯಾ, ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ ಶ್ರೇಷ್ಠ, 200 ಕೋಟಿ ಹೆಂಗಪ್ಪ ಹೊಂಚೋದು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡೋಕೆ ಕೂತಿದ್ರೆ ಫುಡ್ ಆರ್ಡರ್ ಮಾಡಿದ್ದೀನಿ ಬಾ ಅಂತ ಕರೆಯೋಕ್ಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಶ್ರೇಷ್ಠ, ಅಲ್ಲ ಕಣೋ ನಿನ್ಗೆ 200 ಕೋಟಿ ಇನ್ವೆಸ್ಟ್ ಮಾಡೋರು ಸಿಕ್ಕಿಲ್ಲ ಅಂತ ನಾವು ಉಪವಾಸ ಇರೋಕ್ಕಾಗುತ್ತಾ, ಅದೆಲ್ಲ ಗೊತ್ತಿಲ್ಲ ಬಾ ಊಟ ಮಾಡೋಣ, ನಿನಗೇನು 200 ಕೋಟಿ ದುಡ್ಡು ತಾನೆ, ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ ಅಂದಾಗ, ಏನು ನೀನು ಅರೇಂಜ್ ಮಾಡ್ತೀಯಾ ಎಲ್ಲಿಂದ ಅಂದಾಗ, ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ತಾಂಡವ್ ನಿನಗೆ ಅಂತ ಶ್ರೇಷ್ಠ ಕೇಳ್ತಾಳೆ. ತಾಂಡವ್, ಹೌದು ಶ್ರೇಷ್ಠ ನಿನ್ನ ನಂಬದಲ್ಲಿ ಇನ್ಯಾರು ನಂಬಲಿ ನಾನು ಅಂದಾಗ, ಮತ್ತೆ ಬಾ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ನೀನು ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ಬಾ ನೀನು ಅಂತ ಹೇಳ್ಬಿಟ್ಟು ಶ್ರೇಷ್ಠ ತಾಂಡವನ ಕರ್ಕೊಂಡು ಊಟಕ್ಕೆ ಹೋಗ್ತಾಳೆ. ಊಟಕ್ಕೆ ಹೊರಡ್ತಾರೆ. ಇಲ್ಲೇನಾಗುತ್ತೆ, ಕಾಮತ್ ಅವ್ರ ಮನೇಲಿ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ. ರೆಡಿ ಆಗ್ತಾ ಎಲ್ಲ ರೆಡಿ ಆಗೋಕ್ಕೆ ಒಪ್ಕೊಂಡಿರ್ತಾರೆ. ಮತ್ತು ಇವರು ಮೀನಾಕ್ಷಿಯವರು ಆದಿಯವ್ರ ಹತ್ರ ಮಾತಾಡ್ಕೊಂಡು ಈಚೆ ಬರ್ತಾರಲ್ಲ, ಈಚೆ ಬಂದಿದ ತಕ್ಷಣ ಕಾಮತವ್ರು ಬರ್ತಾರೆ. ಕಾಮತವ್ರು ಬಂದು, ಏನಮ್ಮ ಮೀನಾಕ್ಷಿ ಆದಿ ಒಪ್ಕೊಂಡ ಅಂದಾಗ, ಹ್ಞೂ ಅಣ್ಣ ಅಂತ ಅಂದಾಗ, ಹೌದಾ ಎಲ್ಲ ಒಳ್ಳೆದಾರೆ ಸರಿನೇನೆ ಅಂದಾಗ, ಹೌದಮ್ಮ ಹೇಗೆ ಈ ಥರ ಬದಲಾವಣೆ ಆಗೋಯ್ತಲ್ಲ ಆದಿಲಿ, ಇಷ್ಟು ಬೇಗ ಈ ಥರ ಬದಲಾಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ವಲ್ಲ ಅಂತ ಕಾಮತವರು ಮೀನಾಕ್ಷಿ ಹತ್ರ ಹೇಳ್ತಾರೆ. ಕನಿಕ ಕೂಡ ಅಲ್ಲೇ ನಿಂತಿರ್ತಾಳೆ. ಅವಾಗ, ಹೌದಣ್ಣ ಆದರೆ ನಾನು ಆದಿಗೆ ವಿಷಯ ಹೇಳಿಲ್ಲ ಅಂದಾಗ, ವಿಷಯ ಹೇಳಿಲ್ವಾ ಅಂದಾಗ, ಹೌದಣ್ಣ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ದೀನಿ ಅಷ್ಟೇ, ಅವನಿಗೆ ಹೆಣ್ಣು ನೋಡೋಕ್ಕೆ ಅಂತ ಹೇಳಿಲ್ಲ, ನೀನು ಇವಾಗಲೇ ಹೇಳೋದು ಬೇಡ, ಅವ್ನು ಹೊಟ್ಟ ಮೇಲೆ ಹೇಳೋಣ ಸರಿನಾ ಅಂದಾಗ, ಅಲ್ಲಮ್ಮ ಹೇಳ್ಬಿಡ್ಬೇಕಾಗಿತ್ತು ಅಂದಾಗ, ಆಯಿತು ಅಣ್ಣ ಅವ್ನು ಒಪ್ಪಿಸ್ತೀನಿ ನಾನು, ಅವ್ನು ಒಟ್ಟಾಗಿ ಹೋಗೋಣ ಅಂದಾಗ, ಸರಿಮ್ಮ ಆಯಿತು ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಅಲ್ಲ ಈ ಥರ ಬದಲಾವಣೆ ಹೆಂಗಾಯಿತು ಅಂತ ಕಾಮತ್ತವ್ರು ಕೇಳ್ತಾರೆ. ಅವಾಗ ಕನಿಕ, ಆ ಭಾಗ್ಯ ಇವಾಗ ಹೋಟ್ಲಲ್ಲ ಅಲ್ಲಿಂದ ಅದರಿಂದ ಅಂದಾಗ, ಕನಿಕಾ ಮತ್ತೆ ಅದೇ ವಿಷಯ ಎತ್ಬೇಡ ನೀನು ಅಂತ ಅಂದ್ಬಿಟ್ಟು ಕಾಮತ್ತವ್ರು ಅಂತಾರೆ. ಆವಾಗ ಅಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾಳೆ ಕನಿಕಾ. ಇಲ್ಲಿ ಕಡೆ ಏನಾಗುತ್ತೆ, ಇವರು ಬೆಳಗಾಗುತ್ತೆ. ಇವರು ಕನಿಕಾ ಮತ್ತು ಮೀನಾಕ್ಷಿ ಅವರೆಲ್ಲನೂ ಒಂದು ತಟ್ಟೆಗೆ ಹಣ್ಣುಗಳನ್ನೆಲ್ಲ ಜೋಡಿಸ್ತಾ ಇರ್ತಾರೆ. ಇವಾಗ ಇವಳು ಪೂಜೆ ನೋಡ್ಬಿಟ್ಟು, ಇದೇನು ಇವರು ಎಲ್ಲ ಏನೋ ರೆಡಿ ಆಗ್ತಾ ಇದ್ದಾರಲ್ಲ, ಸರಿ ಇದನ್ನು ಯಾರನ್ನು ಕೇಳೋಣ, ಮೀನಾಕ್ಷಿ ಆಂಟಿನ ಕೇಳೋಣ ಅಂತ ಅನ್ಕೋತಾಳೆ. ಬೇಡ ಅವ್ರಿಗೆ ಕೇಳಿದ್ರೆ ಬೇರೆ ಹೇಳ್ತಾರೆ, ಒಂದು ಕೆಲಸ ಮಾಡೋಣ ಕಿಶನ್ ಕೇಳ್ತೀನಿ ಅಂದ್ಬಿಟ್ಟು ಹೋಗ್ತಾಳೆ. ಕಿಶನ್ ರೆಡಿ ಆಗ್ತಾ ಇರ್ತಾನೆ. ಅವಾಗ ಅಲ್ಲಿ ಬಂದ್ಬಿಟ್ಟು, ಕಿಶನ್ ಏನು ಕಿಶನ್ ಎಲ್ಲ ರೆಡಿ ಆಗ್ತಾ ಇದ್ದೀರಾ ಏನು ಅಂದಾಗ, ಅಯ್ಯೋ ನಾನು ಹೇಳೋದೇ ಮರ್ತುಬಿಟ್ಟೆ ಪೂಜಾ ನಿನಗೆ, ಅಪ್ಪ ನೆನ್ನೆನೇ ಹೇಳು ಅಂದರು ಮರ್ತುಬಿಟ್ಟೆ, ನಾವು ಆದಿಹಣ್ಣಿಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ ಬಾ ಹೊರಡೋಣ ಅಂತ ಹೇಳ್ಬಿಟ್ಟು, ನೀನು ಬೇಗ ರೆಡಿಯಾಗು ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾನೆ. ಹೌದಾ ಅಂದಾಗ, ಆದಿ ಬಾ ಒಪ್ಕೊಂಡ್ರ ಅಂತ ಅಂದ್ಬಿಟ್ಟು ಪೂಜೆ ಕೇಳ್ತಾಳೆ. ಒಪ್ಕೊಂಡಂಗೆ ತಾನೆ, ಅವ್ನು ಒಪ್ಕೊಂಡಿದ್ದು ತಾನೆ ಎಲ್ಲ ಹೆಣ್ಣು ನೋಡೋಕೆ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಕಿಶನ್ ಪೂಜೆಗೆ ಹೇಳ್ತಾನೆ. ಅವನಿಗೂ ಗೊತ್ತಿರಲ್ಲ ಆದಿಗೆ ಈ ವಿಷಯ ಗೊತ್ತಿಲ್ಲ ಅಂತ. ಇವಳು ಪೂಜೆ ಕೇಳಿಸ್ಕೊಂಡಿದ್ದ ತಕ್ಷಣ ಸುಮ್ಮನಿರಲ್ಲ, ಓಡೋಗ್ತಾಳೆ ಅಲ್ಲಿಂದ. ಆಮೇಲೆ ಕಿಶನ್ ಏನಂತಾನೆ ಅನ್ಕೊಂತಾನೆ, ಇದೇನು ಹಿಂಗೆ ಓಡೋಗ್ಬಿಟ್ಲಲ್ಲ, ಎಲ್ಲ ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾಳೆ, ಸರಿ ಅವಳು ಬಟ್ಟೆ ಎಲ್ಲ ತೆಗೆದಿಡ ಅಂದ್ಬಿಟ್ಟು ಪೂಜಾ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಅಲ್ಲಿಡ್ತಾನೆ. ಆವಾಗ ಸರಿ ಇವಳು ಓಡೋಗಿ ಆದಿ ಹತ್ರ ಹೋಗ್ತಾಳೆ. ಆದಿ ರೆಡಿ ಆಗ್ತಾ ಇರ್ತಾರೆ. ಇದೇನು ಇವರು ಇವತ್ತು ಆಫೀಸ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅಂದ್ಬಿಟ್ಟು ಮುಂದೆ ಬಂದು, ಬಾಬಾ ಏನು ಇವತ್ತು ಇದೇ ಆಫೀಸ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀರಲ್ಲ ಅಂತ ಕೇಳ್ಬಿಟ್ಟು ಕೇಳ್ತಾಳೆ. ಅವಾಗ, ಹಾಂ ಪೂಜಾ ಯಾಕೆ ಏನಾಯಿತು ಚೆನ್ನಾಗಿಲ್ವ ಅಂದಾಗ, ಅಲ್ಲ ಬಾವ ಚೆನ್ನಾಗಿದೆ, ಇವತ್ತು ಟ್ರೆಡಿಷನಲ್ ಡ್ರೆಸ್ ಹಾಕೋಬೇಕಲ್ವ ನೀವು ಅಂದಾಗ, ಟ್ರೆಡಿಷನಲ್ ಡ್ರೆಸ್ ಯಾಕಮ್ಮ ಅಂತಾರೆ. ಅಲ್ಲ ಭಾವ ಇವತ್ತೂ ನೀವು ಫಾರ್ಮ್ ಹೌಸ್ ಹಾಕೊಂಡು ಹೊಂಟಿದ್ದೀರಲ್ಲ, ಇಲ್ಲ ಟ್ರೆಡಿಷನಲ್ ಡ್ರೆಸ್ ಹಾಕೋಬೇಕು ಇರಿ ಅಂದಾಗ, ಅದೇಮ್ಮ ಯಾಕೆ ಟ್ರೆಡಿಷನಲ್ ಡ್ರೆಸ್ಸು ಅಂತ ಹೇಳ್ಬಿಟ್ಟು ಆದಿ ಕೇಳ್ತಾರೆ. ಆವಾಗ 1-2 ಜೊತೆ ಬಟ್ಟೆ ತಗೊಬಂದು ಅಲ್ಲಿ ಕೊಟ್ಬಿಟ್ಟು, ತಗೊಳ್ಳಿ ಭಾವ ಇದರಲ್ಲಿ ಯಾವ್ದು ಬೇಕೋ ನೀವು ಹಾಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಯಾಕಮ್ಮ ಏನಕ್ಕೆ ಅಂತ ಹೇಳು ಅಂದಾಗ, ಏನು ಭಾವ ಎಲ್ಲ ಕೂತಿದ್ದು ನನ್ನ ಕೈಲಿ ಬಾಯಿ ಬಿಡಿಸ್ಬೇಕು ಅಂತ ನೀವು ಅನ್ಕೊತಿದ್ದೀರಾ ಅಂದಾಗ, ಇಲ್ಲಮ್ಮ ಏನು ಹೇಳು ಅಂತಬಿಟ್ಟು ಆದಿ ಕೇಳ್ತಾರೆ. ಭಾವ ಇವತ್ತು ನಿಮ್ಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಭಾವ ಅಂದಾಗ, ಹೆಣ್ಣು ನೋಡೋಕೆ ಅಂದ್ಬಿಟ್ಟು ಬಟ್ಟೆನ ಅಲ್ಲೂ ಬಿಸಾಕ್ಬಿಟ್ಟು ಆಚೆ ಬರ್ತಾರೆ. ಆದಿ ಅತ್ತೆ ಅಂದ್ಕೊಂಡು ಆಚೆ ಬರ್ತಾರೆ. ಆಮೇಲೆ ಸರ್ ಇಲ್ಲಿ ಕಡೆ ಏನಾಗುತ್ತೆ, ಭಾಗ್ಯ ಈರುಳ್ಳಿ ಹಚ್ತಾ ಇರ್ತಾರೆ. ಇದು ಭಾಗ್ಯವ್ರ ಮನೆಯಲ್ಲಿ ನಡೆಯೋ ಪಾತ್ರಗಳು. ಭಾಗ್ಯ ಈರುಳ್ಳಿ ಹಚ್ತಾ ಇರ್ತಾಳೆ. ಆವಾಗ ಸುನಂದವ್ರು ದೋಸೆ ಮಾಡ್ತಾ ಇರ್ತಾರೆ. ಇಲ್ಲಿ ಗುಂಡ ತನ್ವಿ ದೋಸೆ ತಿಂತಾ ಇರ್ತಾರೆ. ಆವಾಗ ದೋಸೆ ಮಾಡ್ತಾ ಇರ್ಬೇಕಾದ್ರೆ ಗುಂಡ,
ನಂಗೆ ಇನ್ನೊಂದು ದೋಸೆ ಅಂತಾನೆ ಸುನಂದ ಹತ್ರ ದೋಸೆ ಹಾಕ್ತಾರೆ. ತಿಂತಾನೆ ಗುಂಡ. ಅವಾಗ ಬಾಯಿ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ ಸುನಂದವರು, ಅಲ್ಲ ಕಣೆ ಎಸಿ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡೋದು ಬಿಟ್ಟು ಇದು ನಿನಗೆ ಬೇಕಾ ಈರುಳ್ಳಿ ಹೆಚ್ಚೋದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಭಾಗ್ಯ, ಅಮ್ಮ ಈರುಳ್ಳಿ ಹೆಚ್ಚಬೇಕು ಎಲ್ಲರೂ ಕಣ್ಣಲ್ಲಿ ನೀರು ಬಂದೇ ಬರುತ್ತಮ್ಮ ಅಂದಾಗ, ಹಾಗಲ್ಲ ಕಣೆ ಇಷ್ಟು ಕಷ್ಟದ ಕೆಲಸ ಬೇಕಾ ನಿನಗೆ ಅಂದಾಗ, ಅಮ್ಮ ಸುಮ್ಮನಿರ್ತೀಯಾ, ಎಲ್ಲ ಕೆಲಸನೂ ಒಂದೇ ನನಗೆ, ಕೆಲಸ ಮಾಡೋರಿಗೆ ಎಲ್ಲ ಕೆಲಸನೂ ಒಂದೇ ಅಂದಾಗ, ಸರಿಮ್ಮ ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ, ನಾನು ಏನಾರು ಮಾಡ್ಕೊ ಅಂತೇಳ್ಬಿಟ್ಟು ದೋಸೆ ಮಾಡ್ತಾಯಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಕುಸುಮವ್ರು ಬರ್ತಾರೆ. ಕುಸುಮವ್ರು ಬಂದು, ಏನವ್ವ ಭಾಗ್ಯ ಏನು ಮಾಡ್ತಿದ್ದೆ ಅಂದಾಗ, ಅತ್ತೆ ಹೇಳಿದ್ನಲ್ಲ ನಿಮಗೆ ಸ್ವಲ್ಪ ಆರ್ಡ್ರ್ ಬಂದಿದೆ ಅಂತ ಹೇಳ್ಬಿಟ್ಟು ಅಂದಿದ ತಕ್ಷಣ ಭಾಗ್ಯಗೆ ಒಂದು ಫೋನ್ ಬರುತ್ತೆ. ಫೋನ್ ರಿಸೀವ್ ಮಾಡಿಬಿಟ್ಟು, ಹಾಂ ಸರ್ ಸರಿ ಸರ್ ಆಯಿತು, ಇನ್ನೊಂದು ಐಟಮ್ ಸೇರಿಸ್ಬೇಕಾ, ಓಕೆ ಸರ್, 10:30 11 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತೀನಿ, ಓಕೆ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಅದೇ ಯಾರಮ್ಮ ಅಂತ ಕುಸುಮಾರ್ ಕೇಳ್ತಾರೆ. ಅದೇ ಅತ್ತೆ ನಿಮ್ಗೆ ಹೇಳಿದ್ನಲ್ಲ ಒಂದು ಆರ್ಡ್ರ್ ಬಂದಿತ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ತಯಾರಿ ಮಾಡ್ತಾಯಿದ್ದೀನಿ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಕುಸುಮಾರು, ಅಯ್ಯೋ ನಾನು ಮರ್ತೇ ಬಿಟ್ಟೆ ಅಮ್ಮ, ಬಾಯಲ್ಲಿ ನಾನು ಹಚ್ಕೊಡ್ತೀನಿ, ನೀನು ಬೇರೆ ಕೆಲಸ ನೋಡು ಅಂತ ಕುಸುಮಾರು ಬರ್ತಾರೆ. ಪರವಾಗಿಲ್ಲ ಅತ್ತೆ ನಾನೇ ಹಚ್ಕೋತೀನಿ ಅಂತ, ಇಲ್ಲ ಬಾ ಭಾಗ್ಯ ನಾನು ಹಚ್ಕೊಡ್ತೀನಿ ಬಾ, ನೀನು ಬೇರೆ ಕೆಲಸ ನೋಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಭಾಗ್ಯ ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತಾಳೆ. ಕುಸುಮಾರು ಈರುಳ್ಳಿ ಹಚ್ತಾ ಇರ್ತಾರೆ. ಇಲ್ಲಿ ಕಡೆ ಮತ್ತೆ ಸುನಂದ ದೋಸೆ ಮಾಡ್ಕೊಂಡು ತಗೊಬಂದು ಗುಂಡ ತನ್ವಿಗೆ ಹಾಕೋಕೆ ಹೋಗ್ತಾರೆ. ಗುಂಡ ಹಾಕ್ಸ್ಕೊತಾನೆ, ತನ್ವಿ ಬೇಡ ಅಂತಾಳೆ. ಸರಿ ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗ್ತಾರೆ. ಇಲ್ಲೇ ಕಡೆ ಏನಾಗುತ್ತೆ, ಆದಿ ಇವರೆಲ್ಲ ಕನ್ನಿಕಾ ಮೀನಾಕ್ಷಿ ಎಲ್ಲ ಹಣ್ಣುಗಳು ಜೋಡಿಸ್ಕೊತಿರ್ತಾರೆ ತಟ್ಟೆಗೆ. ಅದೇ ಸಮಯಕ್ಕೆ ಅತೆ ಅಂತ ಅಲ್ಲಿಂದ ಫಾಸ್ಟಾಗಿ ಬರ್ತಾರೆ. ಕಾಮತವ್ರು ಕೂಡ ಅಲ್ಲೇ ಇರ್ತಾರೆ, ಕೂತ್ಕೊಂಡಿರ್ತಾರೆ. ಫಾಸ್ಟಾಗಿ ಬಂದಿದ ತಕ್ಷಣ ಪೂಜಾನ ಹಿಂದೆನೇ ಓಡಿ ಬರ್ತಾಳೆ. ಕಿಶನ್ ಓಡಿ ಬರ್ತಾನೆ. ಅವಾಗ, ಅತ್ತೆ ನಾನು ನಿಮ್ಗೆ ಇಷ್ಟು ಸತಿ ಹೇಳಿದ್ದೀನಿ ನನಗೆ ಮದುವೆ ಇಷ್ಟ ಅಲ್ಲ, ಮದುವೆ ಬೇಡ ಅಂತ, ನೀವು ಯಾಕೆ ಈ ಥರ ಎಲ್ಲ ತಯಾರಿ ಮಾಡ್ತೀರಾ, ನಿಮ್ಗೆ ಯಾರು ಹೇಳಿದ್ದು ಈ ಥರ ಎಲ್ಲ ಮಾಡೋಕ್ಕೆ ಅಂದಾಗ, ಅಲ್ಲ ಅದೇ ಏನಾಯ್ತು ಇವಾಗ, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಆಸೆ ಪಡ್ತಾ ಇರೋದು, ಅದರಿಂದ ನಿನ್ನ ಜೀವನಕ್ಕೋಸ್ಕರ ಒಂದು ಒಳ್ಳೆ ಸಂಗತಿ ಬರಲಿ ಅಂತ ನಾನು ಮಾಡ್ತಾಯಿದ್ದೀನಿ, ನೀನು ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ನಾನು ಖುಷಿಯಾಗಿರಬೇಕು ಅಂತ ನಾನು ಮದುವೆ ಆಗ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ ಅತ್ತೆ, ನಾನು ಹೇಳಿದ್ದೀನಿ ತಾನೆ ನನ್ನ ಜೀವನದಲ್ಲಿ ಮದುವೆನ ಪದನೇ ಇಲ್ಲ ಅಂತ, ಮತ್ತೆ ಯಾಕೆ ಅದೇ ವಿಷಯ ಹೇಳಿ ನನಗೆ ಮನಸ್ಸಿಗೆ ಇನ್ನೂ ಬೇಜಾರು ಮಾಡ್ತೀರಾ ನೀವು ಅಂದಾಗ, ಅಷ್ಟರಲ್ಲಿ ಪೂಜೆ ಓಡಿ ಬಂದಿರ್ತಾಳಲ್ಲ. ಕನ್ನಿಕ ನೋಡ್ಬಿಟ್ಟು, ಹೇಳ್ಬಿಟ್ಟಾ ನೀನು ಹೇಳು ಅಂತ ಹೇಳಿದ್ನ ಅತ್ತಿಗೆ ಅಂತಾಳೆ. ಆವಾಗ ಪೂಜೆ ಸುಮ್ಮನೆ ನಿಂತಿರ್ತಾಳೆ. ಆವಾಗ ಆದಿ, ಹೌದು ಹೇಳಿದ್ರೆ ಏನಾಯಿತು ತಪ್ಪು, ನೀವೆಲ್ಲ ಸುಳ್ಳು ಹೇಳಿದ್ದೀರಾ, ಅವಳು ಮನೆಯೊಳಗೆ ನಿಜ ಹೇಳಿದ್ದಾಳೆ, ಅವಳು ಹೇಳಿದ್ದು ಸರಿಯಾಗೇ ಇದೆ, ಅವಳೇನು ತಪ್ಪು ಹೇಳಿಲ್ಲ, ಅವಳು ನಿಜನೇ ಬಂದು ನನ್ನ ಹತ್ರ ಹೇಳಿದ್ದಾಳೆ ತಾನೆ, ತಪ್ಪೇನು ಮಾಡಿಲ್ವಲ್ಲ, ನೀವು ತಾನೇ ಸುಳ್ಳು ಹೇಳಿರೋದು, ನೀವು ಈ ಸುಳ್ಳು ಹೇಳಿ ನಾನು ಕರ್ಕೊಂಡೋಗೋ ಅವಶ್ಯಕತೆ ಇತ್ತಾ ನಿಮಗೆ ಅಂತ ಆದಿ ಕೇಳ್ತಾನೆ. ಅವಾಗ ಕಾಮತರು, ನೋಡ್ದಮ್ಮ ಮೀನಾಕ್ಷಿ, ನಾನು ಅದಕ್ಕೆ ಹೇಳಿದ್ದೆ ಅವನಿಗೆ ನಿಜ ಹೇಳ್ಬಿಡು ಅಂತ, ನೀನು ನನ್ನ ಮಾತೇ ಕೇಳಲಿಲ್ಲ ಅಂತಾರೆ. ಆವಾಗ ಮೀನಾಕ್ಷಿ ಏನೋ ಮಾತ್ರ ಎಲ್ಲ ಸುಮ್ಮನಾಗ್ತಾರೆ. ಅವಾಗ ಆದಿ, ಇಲ್ಲ ಅತ್ತೆ ನನ್ನ ಜೀವನದಲ್ಲಿ ಮದುವೆನ ಮಾತೇ ಇಲ್ಲ, ನನ್ನ ಮದುವೆ ಕೂಡ ಆಗಲ್ಲ, ಈ ವಿಷಯ ಇಲ್ಲಿಗೆ ಮರ್ತುಬಿಡಿ ಅಂತ ಅಂದ್ಬಿಟ್ಟು, ಇದೇ ನನ್ನ ಕೊನೆ ಮಾತು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಮೀನಾಕ್ಷಿ, ನಂದು ಒಂದು ಕೊನೆ ಮಾತಿದೆ ನೋಡಿ ಇವಾಗ ಅಂತೇಳ್ಬಿಟ್ಟು ಓಡೋಗಿದ್ದು ಡೋರ್ ಬಾಗಿಲು ಹಾಕತ್ತಾರೆ. ಆದಿ ಮತ್ತು ಪೂಜಾ, ಕಿಶನ್, ಕಾಮತ್ತು ಮತ್ತು ಕನ್ನಿಕ ಅವರೆಲ್ಲ ತುಂಬಾ ಗಾಬರಿಯಾಗಿ ಓಡೋಗಿ ಬಾಗಿಲು ಬಡಿತಾರೆ. ಎಷ್ಟೇ ಬಾಗಿಲು ಬಡಿದ್ರು ಕೂಡ ಮೀನಾಕ್ಷಿ ಬಾಗಿಲು ತೆಗಿಯಲ್ಲ. ಬಾಗಿಲು ಬಡ ಬಡಿತಾರೆ, ಬಾಗಿಲು ತೆಗಿಯಲ್ಲ. ಸರಿ, ಇವತ್ತಿನ ಸಂಚಿಕೆಯಲ್ಲಿ ಮುಗಿದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಿನೇ ಹೆಣ್ಣೋಡೋಕೆ ಒಪ್ಕೋತಾರ, ಹೆಣ್ಣೋಡೋಕ್ಕೆ ಮೀನಾಕ್ಷಿ ಜೊತೆ ಆದಿ ಹೋಗ್ತಾರ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ಇಷ್ಟ ಆಗಿದರೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿ ವಿಡಿಯೋದಲ್ಲಿ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವಿಡಿಯೋ ನೋಡಿದ್ರೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ ಸಪೋರ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ. ಏನು ಇಷ್ಟೊಂದು ಕೇಳ್ಕೊತಾಳಲ್ಲ ಅವಳು ಅಂತ ಅನ್ಕೋಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಪಕ್ಕದ ಮನೇಲಿ ಯಾರೋ ಮಾತಾಡ್ತಿದ್ದಾರೆ, ದಯವಿಟ್ಟು ಏನಾದ್ರು ಶಬ್ದ ಬಂದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ.